ಜಮಾನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನ. ಈ ವಿಶೇಷ ದಿನದಂದು ನಿಮಗೇನಾದರೂ ಸ್ಪೆಷಲ್ ಆಗಿರೋದು ತೋರಿಸಬೇಕು ಅನ್ನೋ ಆಲೋಚನೆಯಲ್ಲಿ ನಿಮಗಾಗಿ ಇವತ್ತು ಒಂದು ಸ್ಪೆಷಲ್ ಜಮಾನಾ ಕಾರ್ಯಕ್ರಮದ ಜೊತೆ ನಾನು ಬಂದಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿರೋದನ್ನ ನೀವು ಮಿಸ್ ಮಾಡ್ಕೊಂಡ ಹಾಗೆ. ಅಂಥದ್ದೇನಪ್ಪ ಸ್ಪೆಷಲ್ ಅಂದ್ರೆ ಇವತ್ತಿನ ಪ್ರೋಗ್ರಾಮ್ನ ಒಂದು ಚೂರು ಕೂಡ ಮಿಸ್ ಮಾಡದೆ ನೋಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಜಮಾನಾ ಸ್ಪೆಷಲ್ ಬೊಂಬಾಟ್ ಭದ್ರಾ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಣ್ಣೋರ ಈ ಹಾಡಿನಂತೆ ನಾವಿರುವ ಕರ್ನಾಟಕ ಸ್ವರ್ಗಕ್ಕಿಂತ ಒಂದು ಸ್ಟೆಪ್ ಜಾಸ್ತಿನೇ. ಇಂಥ ಕರ್ನಾಟಕದಲ್ಲಿ ಭೂಮಿಯ ಮೇಲಿನ ಸ್ವರ್ಗ ಒಂದಿದೆ, ಅದುವೇ ಭದ್ರಾ ಅಭಯಾರಣ್ಯ. ನಿಮ್ಮ ಬಿಡುವಿಲ್ಲದ ಜೀವನದಲ್ಲಿ ಇಲ್ಲಿಗೆ ಹೋಗಿದ್ರೆ ಸೂಪರ್, ಹೋಗಿಲ್ಲ ಅಂದ್ರೆ ಮಿಸ್ ಮಾಡದೆ ಈ ಡಾಕ್ಯುಮೆಂಟ್ರಿ ನೋಡಬೇಕು. ಅನ್ಸಂಗ್ ಅನ್ನೋ ಈ ಡಾಕ್ಯುಮೆಂಟ್ರಿಲಿ ಏನಿದೆ, ಡಾಕ್ಯುಮೆಂಟ್ರಿ ನೋಡಿದವರು ಏನಂದ್ರು, ಎಲ್ಲ ಡೀಟೇಲ್ಸ್ ಈ ಪ್ಯಾಕೇಜ್ನಲ್ಲಿದೆ. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಅಂದ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಇನ್ನು ಅಲ್ಲಲ್ಲಿ ಓಡಾಡೋ ಪ್ರಾಣಿಗಳು ಅದೆಷ್ಟೇ ಭಯ ತರಿಸಿದರೂ ಅವುಗಳ ಜೀವನ ಶೈಲಿ ಮಾತ್ರ ಸೂಪರ್. ಆದರೆ ಈ ಪ್ರಾಣಿಗಳನ್ನ, ಈ ಸುಂದರ ಕಾನನವನ್ನ ರಕ್ಷಿಸುವ ಅರಣ್ಯಾಧಿಕಾರಿಗಳ ಬಗ್ಗೆ ನಿಮಗೆ ಗೊತ್ತಾ? ಖಂಡಿತ ಗೊತ್ತಿರಲ್ಲ. ಅವರಿಂದಲೇ ಈ ಕಾಡಲ್ಲಿ ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡುತ್ತವೆ. ಹೌದು, ಇವರು ಜೀವದ ಭಯ ತೊರೆದು ಪ್ರಾಣಿಗಳನ್ನು ರಕ್ಷಿಸುವ ಅರಣ್ಯಾಧಿಕಾರಿಗಳು. ಕಾಡಿನಲ್ಲಿ ಬದುಕುವ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಛಾಯಾಗ್ರಾಹಕರಾದ ಪ್ರಶಾಂತ್ ನಾಯಕ್ ಮತ್ತು ತಂಡ ದಿ ಅನ್ಸಂಗ್ ಅನ್ನೋ ಡಾಕ್ಯುಮೆಂಟರಿ ಮಾಡಿದ್ದಾರೆ. ಸತತ 9 ತಿಂಗಳ ಪರಿಶ್ರಮದಿಂದ ಮಾಡಿದ ಈ ದ ಅನ್ಸಂಗ್ ಅನ್ನೋ ಡಾಕ್ಯುಮೆಂಟರಿಯನ್ನ ನಗರದ ಮೀನಾಕ್ಷಿ ಮಾಲ್ನಲ್ಲಿರುವ ಸಿನಿಪೋಲಿಸ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಮತ್ತೆ ಸಾಕ್ಷ್ಯಚಿತ್ರ ಪ್ರದರ್ಶನ ಕೂಡ ನಡೆಯಿತು. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಖಂಡಿತ ಎಲ್ಲರೂ ಈ ಫಿಲ್ಮ್ ನ ನೋಡ್ಬೇಕು. ದ ಅನ್ಸಂಗ್. ಅಂಡ್ ಪ್ರಶಾಂತ್ ಫಸ್ಟ್ ಟೈಮ್ ಅಂತ ಹೇಳಕ್ಕಾಗಲ್ಲ, ಹಂಗೆ ಅನ್ಸಲ್ಲ. ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಬಹಳ ಸೂಕ್ಷ್ಮವಾಗಿ ಸಬ್ಜೆಕ್ಟ್ ನ ತಗೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಅಂಡ್ ಡೆಫಿನೆಟ್ಲಿ ತುಂಬಾ ಇಮೋಷನಲ್ ಆಗ್ಬಿಟ್ಟೆ ನಾನು. ಕೆಲವು ಸತಿ ಅಲ್ಲೋಬನ್ ಬಿಟ್ಟು ಆ ಆನಿಮಲ್ಸ್ ನ ನೋಡಿ, ಎಸ್ಪೆಷಲಿ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಸೋಲ್ಫುಲ್ ಆಗಿತ್ತು. ಅವ್ರು ತೆಗೆದಿರೋಂಥ ಶಾರ್ಟು, ವಿಡಿಯೋಸು, ಆಮೇಲೆ ಯೂಸ್ ಮಾಡಿರೋ ನಮ್ಮ ಆ್ಯನಿಮಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಮ್ಮ ಭದ್ರಾಲ್ಲಿ. ಅಂದರೆ ಇದನ್ನೆಲ್ಲ ನೋಡಿದಾಗ ನಮಗನ್ಸಿದ್ದು ಇಷ್ಟ. ಇವತ್ತು ನಮ್ಮಲ್ಲಿರೋ ಒಂದು ಬ್ಯೂಟಿನ ನಾವಿನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ನಾವು ಹೋಗಬೇಕು ಭದ್ರಾ ಬಗ್ಗೆ ತಿಳಿಸ್ಕೊಡ್ಬೇಕು. ಹಾಗೆ ನಮ್ಮ ಪ್ರಾಣಿಗಳ ಬಗ್ಗೆ, ಅಳಿವು ಉಳಿವುಗಳ ಬಗ್ಗೆ ಎಲ್ಲ ನಾವು ಮಾತಾಡಬೇಕು. ನಮ್ಮ ಮಕ್ಕಳ ಹತ್ರ ಮಾತಾಡಬೇಕು, ಸ್ಟ್ರೇಂಜರ್ಸ್ ಹತ್ರ ಮಾತಾಡಬೇಕು, ಫ್ರೆಂಡ್ಸ್ ಹತ್ರ ಮಾತಾಡಬೇಕು. ಒಂಬತ್ತು ತಿಂಗಳ ಕಾಲ ಪರಿಶ್ರಮದಿಂದ ಹೊರತಂದ ಡಾಕ್ಯುಮೆಂಟರಿ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿರೋದು ಪ್ರಶಾಂತ್ ನಾಯಕ್ ಅವರಿಗೆ ಖುಷಿ ಕೊಟ್ಟಿದೆ. ಖುಷಿ ಆಗ್ತದೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರೀಚ್ ಆಯಿತು ಅಂತ ಅನಿಸ್ತಾ ಇದೆ. ಏನೋ ಒಂದು ಪ್ರಯತ್ನ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ ಒಂದು ಪ್ರಯತ್ನ. ಇದಕ್ಕೆಲ್ಲ ಅಂದರೆ ಎಲ್ಲರೂ ಒಂದು ಸಹಕಾರ ಕೊಟ್ಟರು.
ನಮ್ಮ ಒಂದು ಸ್ಕ್ರಿಪ್ಟ್ ಆಗಲಿ ಪ್ರದೀಪ್ ಶಾಸ್ತ್ರಿ ಅಂತ ಸ್ಕ್ರಿಪ್ಟ್ ಮಾಡಿದ್ರು ಈ ಫಿಲಮ್ಗೆ. ಸೊ ನಿಜವಾಗ್ಲೂ ಅವರೆಲ್ಲ ಇಲ್ಲಿಲ್ಲ ಅಂದರೆ ನಮಗೆ ಮೋಸ್ಟ್ಲಿ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ವಿನೋದ್ ರೆಡ್ಡಿ ಅಂದ್ಬಿಟ್ಟು ಈಸಿ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಆಗಿದ್ರು, ಚೇತನ್ ಅಂತ, ಶರತ್. ಸೊ ಇವರೆಲ್ಲ ನಾವು ಟೀಮ್ ಸೇರ್ಕೊಂಡು ಮಾಡಿದ್ದಂಥ ಇದೊಂದು ವಾಲಂಟ್ರಿ ಎಫರ್ಟ್ ಅಂತ ಹೇಳ್ಬೋದು ಈ ಫಿಲಮ್ನ ನಾವು. ಒಟ್ನಲ್ಲಿ ಕಾಡಿನ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ, ಅರಣ್ಯಾಧಿಕಾರಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಡಾಕ್ಯುಮೆಂಟರಿ ಇದಾಗಿದೆ. ಸರ್ಕಾರ ಇದನ್ನು ಗಮನಿಸಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕಿದೆ. ಶ್ರೇಯಾ ಶೆಟ್ಟಿ, ಸಮಯ ನ್ಯೂಸ್, ಬೆಂಗಳೂರು. ಎಸ್ ವೀಕ್ಷಕರೇ, ನಿಜಕ್ಕೂ ಕೂಡ ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ನಮಗೆ ನ್ಯಾಷನಲ್ ಜಾಗ್ರಫಿ ಆಗಿರ್ಬೋದು, ಹಾಗೇನೆ ಡಿಸ್ಕವರಿ ಚಾನಲ್ಗಳನ್ನ ನೋಡಿದಂಥ ಅನುಭವ ಸಿಗುತ್ತೆ. ನಿಜಕ್ಕೂ ಈ ಒಂದು ಅದ್ಭುತ ದೃಶ್ಯಾವಳಿಗಳನ್ನ ಸೆರೆ ಹಿಡಿದಂಥ ಈ ಒಂದು ಬೊಂಬಾಟು ಭದ್ರಾ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು 3 ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಂಜಯ್ ಮೋಹನ್ ಅವರು MD ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್. ಸಂಜಯ್ ಮೋಹನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಪ್ರಶಾಂತ್ ನಾಯಕ್ ಅವರು, ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಪ್ರಶಾಂತ್ ನಾಯಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವರು ಪ್ರಶಾಂತ್ ನಾಗೇಶಪ್ಪ, ಅವರು ಕೂಡ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಪ್ರಶಾಂತ್ ನಾಗೇಶಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲ ಪ್ರಶ್ನೆ ಪ್ರಶಾಂತ್ ನಾಯಕ್ ಅವರಿಗೆ, ದಿ ಅನ್ಸಂಗ್ ಏನ್ ಆಕ್ಚುಲಿ ಇದು? ಅನ್ಸಂಗ್ ಅಂತಂದ್ರೆ ಅದೇ ಟೈಟ್ಲ್ ಹೇಳ್ದಂಗೆ ಅನ್ನೋನ್ ಅಂತ, Okay. ಅಂದ್ರೆ ಯಾರಿಗೂ ಗೊತ್ತೇ ಇಲ್ದಿರೋ ಅಂತ ವಿಷಯಗಳನ್ನ. ಸೊ ಫಸ್ಟ್ ಟೈಮ್ ನಾವು ಕಾಡು, ಮೊದಲು ನಾವು ಒಂದು 8 years ಇಂದ ವೈಲ್ಡ್ ಲೈಫ್ ಅಲ್ಲಿ ಫೋಟೋಗ್ರಫಿ ಅದು ಇದು ಮಾಡ್ತಾ ಇರೋದ್ರಿಂದ ಸೊ ಎಲ್ಲೋ ಕೂಡ ನಮ್ಗೆ ಅನಿಸ್ತು ಅಂದರೆ ಒಡೆ ಎಷ್ಟು ಕಷ್ಟ ಇದೆ. ಸ್ಟಾಫ್ ಅಂದರೆ ಸುಮ್ಮನೆ ಹೊರಗಡೆ ನೋಡೋದಲ್ಲ, ಒಂದು ಕನ್ಸರ್ವೇಷನ್ ಮಾಡೋದಾಗಲಿ ಮತ್ತು ಪ್ರೊಟೆಕ್ಟ್ ಮಾಡೋದಾಗಲಿ ತುಂಬ ಕಷ್ಟ ಇದೆ. ಫಾರೆಸ್ಟ್ನ ಕನ್ಸರ್ವ್ ಮಾಡೋದಾಗಲಿ. ಸೊ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ನಾವು ಇದ್ರಿಗೆ ನೋಡಿರೋದೆಲ್ಲ ಒಂದು ವೈಲ್ಡ್ ಲೈಫ್ ಅಥವಾ ಒಂದು ಪರ್ಟಿಕ್ಯುಲರ್ ಅನಿಮಲ್ ಬಗ್ಗೆ, ಅದ್ರ ಮೇಲೆ ಬಿಹೇವಿಯರ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾಡಿದ್ದಾರೆ ಫಿಲಮ್ಸ್ಗಳು. ಸೊ ಯಾಕೆ ನಾವು ಸ್ಟಾಫ್ ಬಗ್ಗೆ ಮಾಡಬಾರ್ದು ಈ ಥರ ಎಲ್ಲ ಅಂದ್ಕೊಂಡಾಗ ಸೊ ಪ್ರಶಾಂತ್ ನಾಗೇಶಪ್ಪ ಅಂತ ಇನ್ನೊಬ್ಬ ಫೋಟೋಗ್ರಾಫರ್ ಇದ್ದಾರೆ. ಸೊ ಅವ್ರು ನಮಗೆ ಈಕೋ ವಾಲಂಟಿಯರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದರು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಜಂಗಲಾದಾಸ್ ಎಲ್ಲ ಸೇರಿ. ಸೊ ಅಲ್ಲಿ ನಮ್ಗೆ ಭೇಟಿ ಆದರು ಇವರು. ಸೊ ಭೇಟಿ ಆದ ಇವ್ರದ್ದು ಅದೇ ಅಜೆಂಡಾ ಇತ್ತು, ಏನಾದ್ರು ಮಾಡಬೇಕು ಭದ್ರಾಗೆ. ಇನ್ಫ್ಯಾಕ್ಟ್ ಇವರು ತುಂಬ ಮೊದಲಿಂದನೂ ಭದ್ರಾದಲ್ಲಿ ಇವರು ಕ್ಯಾಮ್ರಾ ಟ್ರಾಪಿಂಗ್ ಆಗಲಿ ಇದೆಲ್ಲ ವಾಲಂಟ್ರಿ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದರು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಸೊ ಇವರೊಂದು ಸುಮಾರು ವರ್ಷದಿಂದ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಹಂಗಾಗಿ ಇವ್ರದ್ದು ಅದೇ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನಮಗೂ ಎಲ್ಲೋ ಅವ್ರು ಅವ್ರ ಭೇಟಿ ಸೊ ಒಂದೇ ದೃಷ್ಟಿ ಒಂದೇ ಆಗಿರೋದ್ರಿಂದ ಸೊ ಅನ್ಕೊಂಡ್ವಿ ಏನಾದ್ರು ಮಾಡೋಣ ಅಂತ. ಸೊ ಆಗ ಫಸ್ಟ್ ಭೇಟಿ ಆಗಿದ್ದು ಪರ್ಮಿಷನ್ ಬೇಕು. ಸೊ ಫಸ್ಟ್ ಎಲ್ಲ ಆಯ್ತು ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಪರ್ಮಿಷನ್ ಬೇಕಲ್ವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಟೈಗರ್ ರಿಸರ್ವ್ ಕೂಡ, ಭದ್ರಾ ಟೈಗರ್ ರಿಸರ್ವ್. ಸೊ ಹಾಗೆಲ್ಲ ಅನ್ಕೊಂಡಾಗ ಫಸ್ಟ್ ನಾವು ಭೇಟಿ ಮಾಡಿದ್ದು ಕೃಷ್ಣ ಉಡುಪುಡಿ ಅಂದ್ಬಿಟ್ಟು ಅಲ್ಲಿ ಅವಾಗಿನ CF ಆಗಿದ್ರು, ಅಲ್ಲಿ ಭದ್ರಾ CF ಆಗಿದ್ರು. ಸೊ ಅವ್ರ ಹತ್ರ ಎಲ್ಲ ಹೋಗಿ ಹೇಳ್ಕೊಂಡಿ, ಸರ್ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ, ಈ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಒಂದು ಅವೇರ್ನೆಸ್ ಕೊಡ್ಬೇಕಂತ ಅನ್ಕೊಂಡಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ, ಮತ್ತೆ ಎಷ್ಟು ಇಂಪಾರ್ಟೆಂಟ್ ಫಾರೆಸ್ಟ್ ಟೈಗರ್ ಆಗಲಿ ಎಲ್ಲ ಅಂತ. ಸೊ ಅವಾಗ ಅವರು ಖುಷಿಯಿಂದ ಅಂದರೆ ಅವ್ರಿಗೂ ಇಷ್ಟ ಆಯಿತು. ಸೊ ಇನ್ನೇನೆಲ್ಲ ಇದು ಮಾಡೋ ಅಷ್ಟರಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಡ್ತು. ಸೊ ಅದೇ ಆಮೇಲೆ ನಿಜವಾಗ್ಲೂ ನಮ್ಗೆ ಅವಾಗ ಏನು ಮಾಡ್ಬೇಕೇನೋ ಒಂದು ಸ್ಟೆಪ್ ತೊಗೊಬೇಕಿದ್ದಕ್ಕೆ ಅಂತಂದಾಗ ಸೊ ಸಂಜಯ್ ಮೋಹನ್ ಸರ್ ಅವರು ಅವಾಗ APCCF ಆಗಿದ್ರು ಭದ್ರಾದಲ್ಲಿ. ಸೊ ಅವ್ರ ಹತ್ರ ಹೋದಾಗ ನಿಜವಾಗ್ಲೂ ಅವರು ಸಖತ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗ ಏನು ನಾವು ಭದ್ರಾ ಮಾಡಿದಿರಿ ಅನ್ಸಂಗ್ ಅಂತ, ಸೊ ಅವ್ರದ್ದು ಪರ್ಮಿಷನ್ನು ಮತ್ತು ಅವ್ರ ಪ್ರೋತ್ಸಾಹ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೋದಾಗ ನಾವು ತೋರಿಸಿದಾಗ ಅವ್ರು ಹೇಳಿದ್ರು ಏನಾದ್ರು ಇಲ್ಲ, ನಂಗೆ ಒಟ್ಟಿನಲ್ಲಿ ಒಂದು ಪ್ರೊಫೆಷನಲ್ ಆಗಿ ಬೇಕು ವಿಡಿಯೋ ಅಂಡ್ ಇಟ್ ಶುಡ್ ಬಿ ವೆರಿ ಕ್ಲೀನ್ ಅಂತ. ಇಲ್ಲ ಸರ್ ನಾವು ಮಾಡ್ತೀವಿ ಅಂತ, ಯಾಕಂದ್ರೆ ಒಬ್ಬ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೂಡ ತುಂಬಾ ಅಂದ್ರೆ ನೀವು ಹೇಗೆ ಅಪ್ರೋಚ್ ಮಾಡಿದ್ರಿ ಅನ್ನೋದನ್ನ ಬಹುಶಃ ನಾವು ಸಂಜಯ್ ಮೋಹನ್ ಅವ್ರನ್ನೇ ಕೇಳಿದ್ರೆ ಐ ಥಿಂಕ್ ಬೆಟರ್ ಅನ್ಸುತ್ತೆ. ಸರ್ ಈ ತರ ಒಂದು ಟೀಮ್ ಬಂದು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದಾಗ ಏನಂತ ಅಪ್ರೋಚ್ ಮಾಡಿದ್ರೆ ಆಕ್ಚುಲಿ ಏನಾಗುತ್ತೆ, ನಾನು ಅವಾಗ ಐ ವಾಸ್ ಇನ್ ಶಿವಮೊಗ್ಗ, ನಾನು ಹುಲಿ ಯೋಜನೆಯಲ್ಲಿ ಇದ್ದೆ ಅವಾಗ ಏನಾಗುತ್ತೆ ಅಂದರೆ ಹುಲಿ ಯೋಜನೆಯಲ್ಲಿ ಇದ್ದಾಗ ನಾವು ಭಾಳಷ್ಟು ಫೋಟೋಗ್ರಾಫರ್ ಆಗಲಿ ಮತ್ತು ಬೇರೆ ಜನ ಭಾಳ ಇಂಟ್ರಾಕ್ಷನ್ ಆಗ್ತೀವಿ. ಭಾಳ ಜನ ನಮಗೆ ಬಂದು ಕೇಳ್ತಾರೆ, ಸರ್ ನಮಗೆ ಒಂದು ಚಾನ್ಸ್ ಕೊಡಿ, ನಾವು ಫಿಲ್ಮ್ ಮಾಡ್ತೀವಿ ಅಂತ. ನಾವು ಭಾಳಷ್ಟು ಕಡೆ ಫಿಲ್ಮ್ ಫೋಟೋಗ್ರಾಫಿ ನೋಡಿದ್ದೀವಿ. ಜನ ಬರೀ ಫಾರೆಸ್ಟ್ ಆಗಲಿ, ವೈಲ್ಡ್ ಲೈಫಲ್ಲಿ ಒಳ್ಳೊಳ್ಳೆ ಬರ್ಡ್ ಆಗಲಿ, ಅನಿಮಲ್. ಸೊ ನಾನು ಅವ್ರಿಗೆ ಹೇಳೋದು, ನೋಡಿಪ್ಪ ನೀವು ಒಂದು ಫಿಲ್ಮ್ ಮಾಡ್ಕೊಂಡು ಹೋಗ್ತೀರಿ, ಬಟ್ ಐ ಡೋಂಟ್ ವಾಂಟ್ ಸಚ್ ಅ ಫಿಲ್ಮ್.
ನಿಮ್ಮದು ಬೇರೆ ಏನಾದರೂ ಫೋಕಸ್ ಇದ್ದರೆ ಹೇಳಿ. ಆವಾಗ ಇಲ್ಲೂ ಸ್ವಲ್ಪ ನಿಂತು ಮತ್ತೆ ಬಂದರು, ಸರ್ ನಾವು ನಿಮ್ಮ ಸ್ಟಾಫ್ ಬಗ್ಗೆನೂ ಹೇಳ್ತೀವಿ. ಆವಾಗ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು. ಯಾಕಂದರೆ ಅಷ್ಟು ಜನ ಫಿಲ್ಮ್ ಎಲ್ಲ ಮಾಡ್ತಾರೆ, ಅವರು ಒಳ್ಳೊಳ್ಳೆ ಫೋಟೋಗ್ರಾಫ್, ಸೀನರಿ, ವೈಲ್ಡ್ ಲೈಫ್ ತೋರಿಸ್ತಾರೆ. ಈ ಫ್ರಂಟ್ ಲೈನ್ ಸ್ಟಾಫ್ ಭಾಳ ಕಷ್ಟಪಟ್ಟು ಕೆಲಸ ಮಾಡೋರು, ಅವ್ರ ಬಗ್ಗೆ ಯಾರೂ ಫಿಲ್ಮ್ನಲ್ಲಿ ತೋರಿಸಲ್ಲ. ಸೊ ಐ ಟುಕ್ ಪಕ್ಕಾ ಕಮಿಟ್ಮೆಂಟ್. ನೋಡಿ ಸಾಹೇಬ್ರೆ, ನೀವು ನಮ್ಮ ಫ್ರಂಟ್ ಲೈನ್ ಸ್ಟಾಫ್ ಬಗ್ಗೆ ಏನಾದರೂ ತೋರಿಸೋದು ಇದ್ದರೆ ಅವ್ರದ್ದು ಲೈಫ್, ಅವ್ರದ್ದು ಸ್ಟ್ರಗಲ್, then I will see that you can make the film. Okay. ಆವಾಗ then we started the process ಆಯಿತು ನಮ್ದು. ಓಕೆ, ಪ್ರಶಾಂತ್ ನಾಗೇಶಪ್ಪ ಅವರೇ, ಸೊ ಹೇಗಿದ್ದು ಪ್ರಿಪ್ರೇಷನ್ಸ್? ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡ್ರಿ? ಈ ರೀತಿ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀರಿ, ಅದು ತುಂಬಾ ಈಸಿ ಅಲ್ಲ, ಎಲ್ಲ ಫೋಟೋಗ್ರಫಿ ತರ ಇದಲ್ಲ ಆಕ್ಚುಲಿ. ಸೊ ತುಂಬಾನೇ ನಿಮಗೆ ಚಾಲೆಂಜಸ್ ಇರುತ್ತೆ. ಸೊ ಹೇಗಿತ್ತು ನಿಮ್ಮ ಸಿದ್ಧತೆಗಳು? ಸರ್ ಹೇಳ್ದಂಗೆ ಅವರು ಒಂದು ಸಜೆಷನ್ ಕೊಡ್ತಾ ಇದ್ದಿದ್ದು ಫ್ರಂಟ್ ಲೈನ್ ಸ್ಟಾಫ್ ಬಗ್ಗೆ ಒಂದು ಸ್ವಲ್ಪ ನೀವು ತೋರಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾವು ಸುಮಾರು ವರ್ಷದಿಂದ ಕಾಡಲ್ಲಿ ನೋಡಿರೋದ್ರಿಂದ ಆ್ಯಂಡ್ ಟ್ರೈನಿಂಗ್ ಮತ್ತು ಎಲಿಫೆಂಟ್ ಸೆನ್ಸರ್ಸ್ ಆಗಲಿ, ಟೈಗರ್ ಸೆನ್ಸರ್ಸ್ ಆಗಲಿ ಮಾಡುವಾಗ ನಾವು ಫ್ರಂಟ್ ಲೈನ್ ಸ್ಟಾಫ್ ಹೇಗೆ ವರ್ಕ್ ಮಾಡ್ತಾರೆ ಅಂತ ನೋಡಿದೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾನು ಕಾಡಿಗೆ ಹೋಗಿದ್ದು 5 years ಬ್ಯಾಕ್ ಸೆನ್ಸಸ್ ಮಾಡಲಿಕ್ಕೆ, ಟೈಗರ್ ಸೆನ್ಸಸ್ ಮಾಡಲಿಕ್ಕೆ. ಆವಾಗ ನನಗೆ ಒಂದು ಆಲ್ಮೋಸ್ಟ್ 30 kilometers ಡೀಪ್ ಇನ್ ಸೈಡ್ ಫಾರೆಸ್ಟ್ ಕರ್ಕೊಂಡು ಹೋದ್ರು. ಲೈಕ್ ಆಲ್ಮೋಸ್ಟ್ ಇಟ್ ವಾಸ್ ಎ 2.5-3 hours ಡ್ರೈವ್. ನಾನು ಅನ್ಕೊಂತಾ ಇದ್ದೆ ಡ್ರೈವಲ್ಲಿ ಹೋಗುವಾಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಇವರು, ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೊಂದು ಪುಟ್ಟ ಮನೆ ಇದೆ, ಅಲ್ಲಿ ಜನ ವಾಸ ಆಗಿದ್ದಾರೆ. ಅದನ್ನ ನೋಡ್ಬಿಟ್ಟು ನನಗೆ ಏನು ಈ ತರನು ಇರುತ್ತಾ ಅಂತ ಅನ್ನಿಸ್ತು. ಸೊ ಇದೆಲ್ಲ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಇದು. ಸೊ ಅವತ್ತಿಂದ ಒಂದು ಮೈಂಡಲ್ಲಿ ಇವ್ರನ್ನ ಯಾರು ರೆಕಗ್ನೈಸ್ ಮಾಡ್ತಾ ಇಲ್ವಲ್ಲ, ಇವ್ರೇನು ಕೆಲಸ ಮಾಡ್ತಾರೆ ಅಂತ ಯಾರು ಅರ್ಥ ಮಾಡ್ಕೋತಾ ಇಲ್ವಲ್ಲ ಅಂತ ಒಂದು ಮೈಂಡಲ್ಲಿ ಕೊರಿತಾ ಇತ್ತು. ಆಮೇಲೆ ಈ ಥರ ಟೀಮ್ ಫಾರ್ಮ್ ಆಯಿತು, ಈ ಥರ ವೈಲ್ಡ್ ಲೈಫ್ ಬಗ್ಗೆ ಒಂದು ಮಾಡೋಣ ಅಂತ ಅಂದಾಗ, ಅದೇ ಟೈಮಲ್ಲಿ ಇವ್ರುಗಳು ಕೂಡ ನನಗೆ ಬಂಡೀಪುರಲ್ಲಿ ಟ್ರೈನಿಂಗ್ ಆದಾಗ ಅಲ್ಲಿ ಸಿಕ್ಕರು. ಇವರು ಎಲ್ಲ ಅಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿ ಉಳ್ಕೊಂಡು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಡಿಸ್ಕಸ್ ಮಾಡಿದಾಗ ಇದ್ರ ಬಗ್ಗೆ ಒಂದು ಮಾಡಬೇಕು ಅಂತಂದು ಸಾಹೇಬ್ರನ್ನ ಮೀಟ್ ಮಾಡಿದ್ವಿ. ಅವಾಗ ಅವರು ಅದೇ ಹೇಳಿದ್ರು, ಅದ್ರ ಬಗ್ಗೆ ಮಾಡಿದ್ರೆ ಇಟ್ಸ್ ಅನ್ನೋನ್ ಥಿಂಗ್ ಟು ಪೀಪಲ್. ಸೊ ಅದನ್ನ ಮಾಡಿದ್ರೆ ನಾನು ಡೆಫಿನೆಟ್ಲಿ ಫುಲ್ ಸಪೋರ್ಟ್ ಕೊಡ್ತೀನಿ. ಅವ್ರು ಹೇಳಿದಾಗೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟರು. ಇವ್ರ ಥರ ನಮಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ನಾವು ಈ ಸ್ಟೇಜ್ವರೆಗೂ ಬರೋಕ್ಕೆ ಸಾಧ್ಯ ಇರ್ತಿಲ್ಲ. ಯಾಕಂದರೆ ನಾನು ಭಾಳಷ್ಟು ನೋಡಿದ್ದೀನಿ, ಕೇಳಿದ್ದೀನಿ. ತುಂಬ ವೈಲ್ಡ್ ಲೈಫ್ ಫಿಲ್ಮ್ಸು ಸ್ಟಾರ್ಟ್ ಮಾಡ್ತಾರೆ, ಬಟ್ ದೇ ವಿಲ್ ನೆವರ್ ಎಂಡ್. ಸೊ ಸಾಹೇಬ್ರು ಸಪೋರ್ಟು ಮತ್ತು ಎಂಟೈರ್ ಸ್ಟಾಫ್ ಆಫ್ ಭದ್ರಾ ಆ್ಯಂಡ್ ಈವನ್ ನಮ್ಮ PCCF ವೈಲ್ಡ್ ಲೈಫ್ ಮುನಿಯಲ್ ಉತ್ತರ ಸರ್ ಕೂಡ ಮೀಟ್ ಮಾಡಿದಾಗಲೆಲ್ಲ ಅವ್ರು ಎನ್ಕರೇಜ್ ಮಾಡೋರು, ಕೇಳೋರು ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ. ತುಂಬ ಎಷ್ಟು ಜನ ಇದ್ರಿ ನಿಮ್ಮ ಟೀಮಲ್ಲಿ? ನಾವೊಂದು ಸ್ಟಾರ್ಟ್ ಮಾಡುವಾಗ ಒಂದು 4-5 members ಇದ್ವಿ. 5 members ಇಲ್ಲ, ಆಕ್ಚುಲಿ ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ 4 ಜನ. ಬಟ್ ಒನ್ ಆಫ್ ದ ಅಜೆಂಡಾ ಆಫ್ ಎಕೋ ವಾಲಂಟಿಯರ್ ಟ್ರೈನಿಂಗ್ ಏನಂದ್ರೆ ವಿ ನೀಡ್ ಟು ಬ್ರಿಂಗ್ ಮೋರ್ ಪೀಪಲ್ ಇನ್ ಟು ವೈಲ್ಡ್ ಲೈಫ್, ಟು ಅಂಡರ್ಸ್ಟ್ಯಾಂಡ್ ವೈಲ್ಡ್ ಲೈಫ್ ಅಂತ. ಅವ್ರಿಗೆ ನಾವು ಅರ್ಥ ಮಾಡಿಸಿ ಅವರು ನಮ್ಮ ಜೊತೆಗೆ ಸೇರ್ಸ್ಕೋಬೇಕು ಅನ್ನೋದು ಒಂದು ಅಜೆಂಡಾ. ಸೊ ಆ ಅಜೆಂಡಾಗೆ ಒಳ್ಳೆ ತರದಲ್ಲಿ ಫಿಟ್ ಆಗಿದ್ದು ಈ ಫಿಲ್ಮ್ ಟೀಮ್. ನಾವು ಸ್ಟಾರ್ಟ್ ಆಗಿದ್ದು 4 ಜನಕ್ಕೆ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇದ್ದಿದ್ದು, ಬಟ್ ವಿ ಸ್ಟಾರ್ಟೆಡ್ ಪುಲ್ಲಿಂಗ್ ಇನ್ ಪೀಪಲ್ ಹೂ ಹ್ಯಾವ್ ಇಂಟ್ರೆಸ್ಟ್ ಇನ್ ವೈಲ್ಡ್ ಲೈಫ್. ಅವ್ರನ್ನ ಹೂ ಹ್ಯಾವ್ ಇಂಟ್ರೆಸ್ಟ್ ಬಟ್ ದೇ ಹ್ಯಾವ್ ನಾಟ್ ಸೀನ್ ವೈಲ್ಡ್ ಲೈಫ್. ಸೊ ನಾವು ಕರ್ಕೊಂಡ್ಬಂದು ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆ ಕರ್ಕೊಂಡ್ಬಂದು ಈ ಥರ ಇರುತ್ತೆ, ಈ ಥರ. ಆ್ಯಂಡ್ ಟೆಕ್ನಿಕಲಿ ಅವರು ಫಿಲ್ಮ್ ಮೇಕಿಂಗ್ ಫೀಲ್ಡಲ್ಲಿ ಬೇರೆ ಫೀಲ್ಡಲ್ಲಿ ಅವರು ವೆಲ್ ವರ್ಸ್ಟ್ ಇದ್ರು. ಅಂಥವ್ರನ್ನ ಕರ್ಕೊಂಡ್ಬಂದು ತೋರಿಸಿದಾಗ ಅವ್ರಿಗೂ ಇಂಟ್ರೆಸ್ಟ್ ಬಂತು. ಆಯಿತು, ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನಾನು ವಾಲಂಟರಿ ಸರ್ವಿಸ್ ಕೊಡ್ತೀನಿ ಈ ಫಿಲ್ಮ್ಗೆ. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಅಂದರೆ ಎಲ್ಲರೂ ವಾಲಂಟರಿ ಆಗಿ ವರ್ಕ್ ಮಾಡಿದ್ದೀವಿ. ಫ್ರೀ, ಐ ಮೀನ್ ವಿ ಸ್ಪೆಂಟ್ ಆಲ್ ಅವರ್. ಜೊತೆಗೆ ನೀವು ಭದ್ರಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಭದ್ರಾ ಏನಂದ್ರೆ ನಾನು 5 ವರ್ಷದಿಂದ ಭದ್ರಾದಲ್ಲಿ ಇದು ಮಾಡ್ತಾ ಇದ್ವಿ, ಇಂಟ್ರಾಕ್ಷನ್ ಆಗ್ತಾ ಇತ್ತು. ಅಲ್ಲಿ 5 ವರ್ಷದಿಂದ ಟೈಗರ್ ಸೆನ್ಸಸ್ ಆಗಲಿ, ಎಲಿಫೆಂಟ್ ಸೆನ್ಸಸ್ ಮತ್ತೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಅಂಡ್ 2013 ನಾವು ಕ್ಯಾಮ್ರಾ ಟ್ರಾಪಿಂಗ್ ವರ್ಕ್ ಮಾಡಿದ್ವಿ. ಲೈಕ್ 80 ಕ್ಯಾಮ್ರಾಗಳನ್ನ ಅಲ್ಲಿ ಕಾಡಲ್ಲಿ ಪ್ಲೇಸ್ ಮಾಡಿ ಅದರಿಂದ ಫೋಟೋಗ್ರಾಫ್ಸ್ ಎಲ್ಲ ತಗೊಂಡು ಹುಲಿದು ಎಷ್ಟು ಹುಲಿ ಇದೆ ಅಂತ ನಾವು ಕೌಂಟ್ ಮಾಡ್ತಾ ಇದ್ವಿ. ಸೊ ಆಸ್ ಎ ವಾಲಂಟಿಯರ್ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಅವಾಗ ನನಗೆ ಫಸ್ಟ್ ಟೈಮ್ ಆಕ್ಚುಲಿ ಸಾಹೇಬ್ರು ಮೀಟ್ ಮಾಡಿದ್ದು ನಾನು. ಕ್ಯಾಮ್ರಾ ಟ್ರಾಪಿಂಗ್ ಮಾಡ್ತಾ ಇದ್ವಿ, ಅಟ್ ದ ಸೇಮ್ ಟೈಮ್ ಟೈಗರ್ ಸೆನ್ಸಸ್ ಕೂಡ ಇತ್ತು. ಸೊ ಸಾಹೇಬ್ರು ಮೀಟ್ ಮಾಡಿದ್ವಿ, ಅವಾಗೆಲ್ಲ ತೋರಿಸ್ವಿ ಏನೇನು ಮಾಡ್ತಾ ಇದೀವಿ ಅಂತ. ಸೊ ಅವರು ನಾವು ಸೀರಿಯಸ್ ಆಗಿ ಮಾಡ್ತಾ ಇರೋದನ್ನ ನೋಡಿ ಅವ್ರಿಗೂ ಖುಷಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ರಿಲೇಶನ್ಶಿಪ್. ಆ್ಯಂಡ್ ಅವತ್ತಿಂದ ಹಿ ಈಸ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಅಂಡ್ ಇನ್ಫ್ಯಾಕ್ಟ್ ಈ ಫಿಲ್ಮ್ ಆಗೋದಕ್ಕೆ ಹಿ ಹ್ಯಾಸ್ ಎ ವೆರಿ ವೆರಿ ಬಿಗ್ ರೋಲ್. ಯಾಕಂದ್ರೆ ಅವ್ರು ಹೇಳಿದಾಗೆ ತುಂಬಾ ಜನ ಬರ್ತಾರೆ ಫಿಲ್ಮ್ ಮಾಡ್ತೀನಿ ಅಂತ, ಎಲ್ಲರೂ ಬಿಟ್ರೆ ಥಿಂಗ್ಸ್ ವೋಂಟ್ ಗೆಟ್ ಕಂಪ್ಲೀಟೆಡ್. ಪ್ರಶಾಂತ್ ನಾಗೇಶಪ್ಪರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ತುಂಬಾ ಸಣ್ಣದಾಗಿ ತುಂಬಾ ಸ್ವೀಟ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರೇ, ನಿಜಕ್ಕೂ ಕೂಡ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಂತವರೆಗೂ ಕೂಡ ಒಂದು ರೀತಿ ಒಂದು ಕ್ಷಣ ನಿಜಕ್ಕೂ ಕೂಡ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾಗಿ ಸೆರೆ ಹಿಡಿದಿರುವಂತಹ ದೃಶ್ಯಾವಳಿಗಳು ಸಾಕಷ್ಟು ಇದೆ ನೋಡೋದಕ್ಕೆ. ಜೊತೆಗೆ ಇದನ್ನ ಈ ಮೇಕಿಂಗ್ ಏನಿದೆಯೋ ಈ ಮೇಕಿಂಗ್ ಹಿಂದೆ ಸಾಕಷ್ಟು ಶಕ್ತಿಗಳು ಕೂಡ ಕೆಲಸ ಮಾಡಿದೆ. ಜೊತೆಗೆ ಇದನ್ನ ಶೂಟ್ ಮಾಡೋದು ಅಷ್ಟೇ ಈಸಿ ಅಲ್ಲ, ಸಾಕಷ್ಟು ಚಾಲೆಂಜಸ್ ಕೂಡ ಇವರು ಎದುರಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.